ಪಂಚಾಯತ್ ದೇವಸ್ಥಾನ ಅಂದರೆ ಅದರಲ್ಲಿ ಶಿವ ಮತ್ತು ವಿಷ್ಣು, ದುರ್ಗೆ, ಆಮೇಲೆ ಬ್ರಹ್ಮ ಮತ್ತು ಮಹಿಷಮರ್ದಿನಿ ಅಥವಾ ಸಪ್ತಮಾತೃಕೆ ಇವರು ಇರಲೇಬೇಕಾಗಿತ್ತು. ಇಷ್ಟು ದೇವತೆಗಳು ಇರ್ತಕ್ಕಂಥದ್ದು. ಸೂರ್ಯಂದು ದೇವರಿಗೆ ಮೂಲ ದೇವರು ಅಂದರೆ ಪೂರ್ವಕ್ಕೆ ಬೆನ್ನು ಮಾಡ್ಕೊಂಡು ನಿಂತ್ಕೊಳ್ತಾ ಇದ್ದ ಸೂರ್ಯ. ಅದನ್ನು ಏಕೆ ಬೇಕಾದರೆ ಬರೀ ಅವನ ಹಣ ಇದ್ದರೆ ಸಾಲೋದಿಲ್ಲ, ಊರಿನ ಒಗ್ಗಟ್ಟು ಭಾಳ ಮುಖ್ಯ ಆಗಿತ್ತು. ಆ ಊರಿನ ಒಗ್ಗಟ್ಟನ್ನು ಆತ ಬಳಸ್ಕೊಂಡು ಈ ಒಂದು ಇಂಥ ದೇವಸ್ಥಾನಗಳನ್ನು ಕಟ್ತಾ ಇದ್ದ ಅದು. ಹೀಗಾಗಿ ಇಂಥ ಒಂದು ದೇವಸ್ಥಾನ ಇರ್ತಕ್ಕಂಥ ಊರುಗಳೇನಿದೆ ಒಂದು ಕಾಲಕ್ಕೆ ಭಾಳ ದೊಡ್ಡ ಶೈಕ್ಷಣಿಕ ಕೇಂದ್ರಗಳಾಗಿದ್ವು ಅಂತ, ವಿದ್ಯಾ ಕೇಂದ್ರಗಳಾಗಿದ್ವು ಅಂತಕ್ಕಂಥದ್ದನ್ನು ನಾವಿಲ್ಲಿ ಮರೆಯೋಗಿಲ್ಲ. ನೀವು ಬಸವಣ್ಣವ್ರಿಗಿಂತ ಪೂರ್ವ ಕಾಲದ್ದಿವು, ಬಸವಣ್ಣ ಇನ್ನೂ ಹುಟ್ಟೇ ಇಲ್ಲ ಈ ದೇವಸ್ಥಾನ ಕಟ್ಟೋ ಕಾಲಕ್ಕೆ. ಸೊ ಅದಕ್ಕಿಂತ ಹಿಂದೆ ಇದ್ದ. ಹೀಗಾಗಿ ಆ ಹಿನ್ನೆಲೆಯಲ್ಲಿ ನಾವು ಈ ದೇವಸ್ಥಾನಗಳನ್ನು ಇವತ್ತು ಯಾಕೆ ಕಾಪಾಡಬೇಕು ಅನ್ನೋದ್ರೆ ಆದ ಕಾರಣಕ್ಕಷ್ಟೇ. ಒಂದು ಕಾಲಕ್ಕೆ ನಮ್ಮ ಪೂರ್ವಿಕರನ್ನು ಇದು ಬಾಳಿ ಬೆಳಗಿಸಿರ್ತಕ್ಕಂಥದ್ದು. ನಮ್ಮ ಪೂರ್ವಿಕರು ಕೂಡ ಇದಕ್ಕೆ ರಕ್ತ ಮಾಂಸಗಳನ್ನು ಸುರಿಸಿದ್ದಾರೆ. ನಮ್ಮ ಪೂರ್ವಿಕರನ್ನು ಕೂಡ ಅದು ಭಾಳ ಶಿಷ್ಯರನ್ನಾಗಿ ತಗೊಂಡು ಅದು ನಿಷ್ಠೆಯಿಂದ ನಮ್ಮನ್ನು ಕಾಪಾಡಿದೆ. ಆ ಹಿನ್ನೆಲೆಯಲ್ಲಿ ನಾವು ಇದನ್ನು ದೇವಸ್ಥಾನವನ್ನು ಇವತ್ತಿನ ಪೀಳಿಗೆ ಕಾಪಾಡಬೇಕು ಅನ್ನೋದು ನನ್ನ ಒಂದು ಆಶಯ. ಇದು ಬನ್ನಿ ಒಳಕೋಣ. ಇಲ್ವಾ? ಹೌದಾ? ಇದು ತ್ರಿಕೂಟಾಚಲ ಅಂತ ಹೇಳಿದೆ. ಈ ತ್ರಿಕೂಟಾಚಲ ಅಂದಾಗ ನಾನು ಮೊದಲೇ ಹೇಳಿದಾಗೆ 3 ದೇವರುಗಳಿಗೆ 3 ಕೋಣೆಗಳು ಅಂತ. ನಾನು ಈ ಕಲ್ಯಾಣ ಚಾಲಕರ ಕಾಲದ್ದು ಅಂತ ಹೇಗೆ ಹೇಳ್ತೀರಿ ಅಂದರೆ, ಈ ಮೇಲಿನ ಅಲಂಕಾರ ಇದೆಯಲ್ಲ, ಈ ಅಲಂಕಾರ ಬರ್ತಕ್ಕಂಥದ್ದು ಮತ್ತು ಈ ಒಂದು ಇದೇನಿದೆ, ಈ ಪ್ಯಾಟ್ರನ್ ಅಂದರೆ ಈ ಸಪ್ತಮಾತೃಕೆಯನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ಇದೆಲ್ಲವೂ ಕೂಡ ಹೌದು ಹೇಳ್ತೀನಿ ಆಮೇಲೆ. ಈ ಸಪ್ತಮಾತೃಕೆಯನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಒಂದು ಇದೆಯಲ್ಲ, ಅದು ಮುಂದೆ ಈ ಶೈವದಲ್ಲೇ ಬೇರೆ ಬೇರೆ ಪಂಥಗಳು ಶುರುವಾದ ಮೇಲೆ ಅದು ನಿಲ್ತಾ ಬರುತ್ತೆ. ಈಗ ಶೈವದಲ್ಲಿ ಒಂದು ವೀರಶೈವ ಬೇರೆ ಆಯಿತು. ವೀರಶೈವ ಬೇರೆ ಆದಾಗ ಇದರ ಅಗತ್ಯ ಬರಲಿಲ್ಲ ಅವರಿಗೆ. ಈ ಪಂಚಾಯತನದ ಒಂದು ಶೈವರ ಒಂದು ಗುಂಪು ಅದು ಕಡಿಮೆ ಆಗ್ತಾ ಬಂತು, ಅವರ ಪ್ರಭಾವ. ಮತ್ತು ವೈಷ್ಣವ ದೇವಸ್ಥಾನಗಳು ಬಂದಾಗ ಇದರ ಅವಶ್ಯಕತೆ ಬರಲೇ ಇಲ್ಲ ಅಲ್ಲಿ. ಇಲ್ಲಿ ಇದು ವಿಂಧ್ಯ ಕಾಳಿ ಶುಂಭ ನಿಶುಂಭರನ್ನು ಸೋಲಿಸಬೇಕಾದ್ರೆ, ಶುಂಭ ನಿಶುಂಭರ ಮೇಲೆ ಯುದ್ಧ ಮಾಡಬೇಕಾದ್ರೆ ಅನೇಕ ಶಕ್ತಿಗಳನ್ನು ಸೃಷ್ಟಿ ಮಾಡ್ತಾಳೆ ಕಾಳಿ. ಆ ಸೃಷ್ಟಿ ಮಾಡಿದಾಗ ಈ ಸಪ್ತಮಾತೃಕೆಯರನ್ನು ಕೂಡ ಸೃಷ್ಟಿ ಮಾಡ್ತಾಳೆ. ಏಕೆಂದರೆ ಒಬ್ಬಳ ಕೈಲಿ ಆಗೋದಿಲ್ಲ. ಆಕೆ ಅನೇಕ ದೇವತೆಗಳ ಶಕ್ತಿಗಳನ್ನು ತೆಗೆದುಕೊಂಡು ಮತ್ತೆ ಅನೇಕ ಶಕ್ತಿಗಳನ್ನು ಆಕೆ ನಿಷ್ಪನ್ನ ಮಾಡ್ತಾಳೆ. ಇಲ್ಲಿ ಈ ಸಪ್ತಮಾತೃಕೆಯರಲ್ಲಿ ಮೊದಲಿಗೆ ಬರ್ತಕ್ಕಂಥದ್ದು ಇದು ಶಿವ, ವೀಣಾಧಾರ ಶಿವ. ವೀಣೆಯನ್ನು ಬಾರಿಸ್ತಾ ಇದ್ದೆ ನೋಡಿ, ಇದು ವೀಣೆ ಇದೆ, ಬಾರಿಸ್ತಾ ಇದೆ. ಇಲ್ಲೊಂದಿದೆ ನೋಡಿರಿ, ಇಲ್ಲಿ ತಪ್ಪಿದೆ, ಅದು ಸ್ವಲ್ಪ ವೀಣೆ ಏನೋ ಇದ್ದಾಗಿದೆ, ಅದು ಹೋಗಿದೆ, ಅದು ಸ್ವಲ್ಪ. ವೀಣಾಧಾರ ಶಿವ, ಇಲ್ಲಿ ವೀಣೆ ನುಡಿಸ್ತಾ ಇರ್ತಕ್ಕಂಥದ್ದು ಅಂದರೆ ಅದು ಶಿವ. ಅದು ಅಂದರೆ ಶಾಂತರೂಪನಾಗಿರ್ತಕ್ಕಂಥ ಶಿವ. ಅದು ಖಡ್ಗ ಯುದ್ಧ ಮಾಡ್ತಕ್ಕಂಥ ಶಿವ ಅಲ್ಲ. ಇದು ವೀಣೆಯನ್ನು ಬಾರಿಸ್ತಾ ಇರ್ತಕ್ಕಂಥದ್ದು ಅಂದರೆ ಅರ್ಥ ಅದು ಶಾಂತಮೂರ್ತಿ ಅಂತ, ಶಿವನ ಶಾಂತಮೂರ್ತಿ ಅಂತ. ಈ ಕಡೆಗೆ ಗಣಪತಿ ಇರ್ತಾನೆ ಇಲ್ಲಿ. ಸೊ ಈ 2 ಶಕ್ತಿಗಳನ್ನ ಯಾಕೆ ಇಲ್ಲಿ ಬಿಡಿಸಿ ಮಧ್ಯದಲ್ಲಿ ಈ 7 ಶಕ್ತಿಗಳನ್ನ ಯಾಕೆ ಬಿಡಿಸಿದ್ರು ಅಂದರೆ, ಇವು ಉಗ್ರ ರೂಪದ ಶಕ್ತಿಗಳಿವು. ಈ 7 ಶಕ್ತಿಗಳೇನಿದೆ ಭಾಳ ಉಗ್ರ ರೂಪದ ಶಕ್ತಿಗಳು. ಆ ಉಗ್ರ ರೂಪದ ಶಕ್ತಿಗಳನ್ನು ನಿಗ್ರಹಿಸಬೇಕಾದರೆ ಈ ಕಡೆಗೆ ಶಿವ, ಈ ಕಡೆಗೆ ಗಣಪತಿ, ಇವೆರಡನ್ನು ಬಿಡಿಸೋದ್ರ ಮೂಲಕ ಇವುಗಳ ಒಂದು ಶಕ್ತಿಯನ್ನು ಕಂಟ್ರೋಲ್ ಇಟ್ಕೊಳ್ತಕ್ಕಂಥ ಒಂದು ಪದ್ಧತಿಯನ್ನು ಅಲ್ಲಿ ಆ ಒಂದು ಕಲ್ಪನೆಯಲ್ಲಿ ಬಿಡಿಸಿರ್ತಕ್ಕಂಥದ್ದು. ಇದು ಅಲ್ಲಿ ವೀಣಾಧಾರ ಶಿವ, ವೀಣೆ ಹೋಗ್ಬಿಟ್ಟಿದೆ, ವೀಣಾಧಾರ ಶಿವ. ಮತ್ತು ಇಲ್ಲಿ ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ ಮತ್ತು ಇದು ಬ್ರಾಹ್ಮಿ, ಮಹೇಶ್ವರಿ, ಇದು ಗರುಡ ಅಲ್ವಾ, ಇಂದ್ರಾಣಿ, ಕೌಮಾರಿ, ವಾರಾಹಿ, ಇದು ಇಂದ್ರಾಣಿ ಬರುತ್ತೆ. ಇಂದ್ರಾಣಿ ಈ ಆನೆ ಇದೆ ಇಲ್ಲಿ. ಇದು ಚಾಮುಂಡ ಇದು ಮುಂಗಿಸಿ ಇದೆ ಇಲ್ಲಿ ಕೋಣ ಇದೆ ಯಾರಿಗೆ, ವಾರಾಹಿಗೆ. ಇವೆಲ್ಲವೂ ಕೂಡ ಆಯಾ ದೇವತೆಗಳ ಶಕ್ತಿಗಳಷ್ಟೇ ಹೊರತು ಆಯಾ ದೇವತೆಗಳ ಪತ್ನಿಯರಲ್ಲ ಇವರು. ಈಗ ಕೌಮಾರಿ ಅಂದ ತಕ್ಷಣ ಕುಮಾರನ ಪತ್ನಿ ಅಲ್ಲ, ಅದು ಕೌಮಾರನ ಶಕ್ತಿ ಸ್ತ್ರೀ ರೂಪದಲ್ಲಿ ಬಂದಿರತಕ್ಕಂಥದ್ದು. ಸೊ ಇದನ್ನು ಕುಮಾರನ ಪತ್ನಿ, ಇದು ಮಹೇಶ್ವರಿ ಅಂತಕ್ಕಂಥ ಶಿವನ ಶಕ್ತಿ ಅಲ್ಲ, ಶಿವನ ಅಂಶದಿಂದ ಬಂದಿರತಕ್ಕಂಥ ರೂಪ ಅಷ್ಟೇ ಹೊರ್ತದು. ಶಿವನಿಗೂ ಈ ಸೃಷ್ಟಿಗೂ ಪತಿ ಪತ್ನಿ ಸಂಬಂಧ ಅಲ್ಲ ಅದು. ಆ ಸಂದರ್ಭದಲ್ಲಿ ಕಾಳಿ ಶುಂಭ ನಿಶುಂಭರನ್ನು ಕೊಲ್ಲಬೇಕಾದ್ರೆ
ಆಗ ಸೃಷ್ಟಿಯಾದಂಥ ಅವರು ತಮ್ಮ ಅಂಶದಿಂದ ಸೃಷ್ಟಿಸಿದಂಥ ಒಂದು ಶಕ್ತಿಗಳಷ್ಟೇ ಇವು. ಹೀಗಾಗಿ ಸಪ್ತಮಾತೃಕೆಯರನ್ನು ಇಲ್ಲಿ ಸಾಮಾನ್ಯವಾಗಿ ಪಂಚಾಯತನ ದೇವಸ್ಥಾನಗಳಲ್ಲಿ, ಶಿವ ಪಂಚಾಯತನ ದೇವಸ್ಥಾನಗಳಲ್ಲಿ ಇದನ್ನು ಬಿಡಿಸಿರ್ತಾರೆ ಸಪ್ತಮಾತೃಕೆಯರನ್ನು. ಸೊ ಸಪ್ತಮಾತೃಕೆಯರ ಶಿಲ್ಪ ನೀವು ನೋಡ್ತೀರಿ. ಅದೇ ಕಂಟ್ರೋಲ್ ಮಾಡೋದಕ್ಕಾಗ್ತದೆ ವೀಣಾಧರ ಶಿವ, ಈ ಕಡೆಗೆ ಗಣಪತಿಯನ್ನು ಬಿಡಿಸಿರೋದನ್ನು ನಾವಿಲ್ಲಿ ನೋಡ್ತೀವಿ. ಹೀಗೆ ಇದು ನೋಡಿ ಇಲ್ಲಿ ಸ್ಪಷ್ಟವಾಗಿದೆ. ಇದು ಯಾಕೆಂದರೆ ಇದೇನು ಡಿಸ್ಟರ್ಬ್ ಆಗಿಲ್ಲ ಇಲ್ಲಿ. ಇದು ಅದು ಎಲ್ಲ ಮೂಲ ನೆಲೆಯಲ್ಲೇ ಅದು ಇದೇ ಅದಕ್ಕಾಗಿ ಒಂದು ನೆಲೆ ಕಲ್ಪಿಸಿ ಅದು ಇಟ್ಟಿದ್ದರೆ ಡಿಸ್ಟರ್ಬ್ ಆಗಿಲ್ಲ ಇದು. ಸೊ ಎಣ್ಣೆ ಹಾಕಿರೋದು ಒಂದು ಬಿಟ್ಟರೆ ಇನ್ನೇನು ಆಗಿಲ್ಲ ಅಲ್ಲಿ, ಹಾಗೇ ಇದೆ, ಮೂಲ ರೂಪದಲ್ಲಿ ಹಾಗೇ ಇದೆ ಅದು. ಇನ್ನು ಇಲ್ಲಿ ದೇವಾಲಯಗಳ ಒಂದು ರಚನೆಯಲ್ಲಿ ನಮ್ಮಲ್ಲಿ ಸಾಮಾನ್ಯವಾಗಿ ದಕ್ಷಿಣದ ಒಂದು ರೀತಿ ಬೇರೆ, ಕಲ್ಲು ಬೇರೆ, ಇಲ್ಲಿ ಸಿಗ್ತಕ್ಕಂಥ ಕಲ್ಲು ಬೇರೆ. ದಕ್ಷಿಣದಲ್ಲಿ ಒಂದು ಬಿಳಿ ಚಪ್ಪಡಿ ಸಿಗುತ್ತೆ, ಚಪ್ಪಡಿ ಕಲ್ಲು. ಈಗ ವಿಧಾನಸೌಧ ಕಟ್ಟಿರೋದಿರ್ಬೋದು, ಇವೆಲ್ಲ ದೊಡ್ಡ ದೊಡ್ಡ ಚಪ್ಪಡಿಗಳವು, ಅವು ಗ್ರಾನೈಟ್ ಅಂತೀವಿ ಅದನ್ನು. ಇದು ಗ್ರಾನೈಟ್ ಅಲ್ಲ, ಇದು ಅದೇ ಬ್ಲ್ಯಾಕ್ ಗ್ರಾನೈಟ್ ಅಂತೀವಿ ಇದನ್ನು. ಬ್ಲ್ಯಾಕ್ ಗ್ರಾನೈಟ್ ಅಂದರೆ ಇದಕ್ಕೆ ಬೇರೆ ಒಂದು ಹೆಸರಿದೆ, ಅದು ಬಸಾಲ್ಟ್ ಅಂತ. ಈ ಬಸಾಲ್ಟ್ ಅಂದರೆ ಕಪ್ಪು ಗ್ರಾನೈಟ್. ಇದಕ್ಕೆ ಸ್ಟ್ರೆಂತ್ ಕಮ್ಮಿ, ಗಟ್ಟಿ ಇದೆ, ಆದರೆ ಸ್ಟ್ರೆಂತ್ ಈಗ ನೋಡಿ ಈ ಕಂಬ, ಈ ತೊಲೆ ಇದೆಯಲ್ಲ, ಈ ತೊಲೆ ಇಷ್ಟೇ ಬರಬೇಕು. ಇನ್ನು ಜಾಸ್ತಿ ತೊಲೆ ಏನಾದ್ರು ಉದ್ದ ಬಂತು ಅಂದರೆ ಒಡೆಯುತ್ತೆ, ಮೇಲೆ ತೂಕ ತಡ್ಕೊಳ್ಳೋದಿಲ್ಲ ಅದು. ಅದರಿಂದ ಈ ದೇವಸ್ಥಾನದಲ್ಲಿ ಕಂಬಗಳು ಜಾಸ್ತಿ. ಈ ಕಾಲದ ದೇವಸ್ಥಾನ ಕಲ್ಯಾಣ ಚಾಲಕರ ಕಾಲದಲ್ಲಿ ಕಂಬಗಳು ಯಾಕೆ ಜಾಸ್ತಿ ಅಂದರೆ ಲೋಡ್ ಬೇರಿಂಗ್ ಅವೆಲ್ಲ. ಅವು ಬರೀ ಒಂದು 4 ಕಂಬ ಮುಖ್ಯವಾಗಿ ಬಿಡಿಸ್ಬಿಟ್ಟು ಉಳಿದ ಕಂಬಗಳನ್ನೆಲ್ಲ ಅವನು ಕೊಡ್ತಕ್ಕಂಥ ಲೋಡ್ ಬೇರಿಂಗ್ ಅಂತ. ಅವ್ನಿಗೆ ಗೊತ್ತಿದೆ ಕಲ್ಲಿನ ಒಂದು ಈ ಕಲ್ಲು ಎಷ್ಟು ತೂಕ ತಡಿಕೊಳ್ಬೋದು ಅಂತ. ಅದಕ್ಕೆ ಚಿಕ್ಕದಾಗಿ ಮಾಡಿ ಒಂದು ಈ ಥರ ಇದು ಮಾಡ್ಕೊಂಡು ಮೇಲ್ಗಡೆಗೆ ತೆಗೆದುಕೊಂಡೋಗಿದ್ದು. ಒಂದೇ ಚಪ್ಪಡಿ ಹಾಕೋಕೆ ಆಗೋದಿಲ್ಲ, ಇಲ್ಲಿ ತಡ್ಕೊಳ್ಳೋದಿಲ್ಲ ಅದು. ಅದಕ್ಕೇನು ಮಾಡ್ತಾನೆ ಅವನು ಚಿಕ್ಕದಾಗಿ ಮನೆಗಳು ಮಾಡ್ಕೊಂಡೋಗಿ ಮೇಲ್ಗಡೆ ಒಂದು ಒಂದು ಕಮಲವನ್ನು ಬಿಡಿಸಿರ್ತಾನೆ. ಅದು ಯಾಕೆಂದರೆ ಬೋಳು ಬಿಡಬಾರ್ದು ಅಂದ್ಬಿಟ್ಟು ಒಂದು ಕಮಲವನ್ನು ಬಿಡಿಸಿರ್ತಾನೆ. ಸೊ ಇದು ಈ ಅಂತರಾಳ ಅಂತಿದ್ದು ಸಾಮಾನ್ಯವಾಗಿ. ಇದು ಗರ್ಭಗೃಹ ಆದರೆ ಇದು ಅಂತರಾಳ. ಸಾಮಾನ್ಯವಾಗಿ ಇಲ್ಲಿ ಪೂಜಾ ಪರಿಕರಗಳು ಇತ್ಯಾದಿಗಳೇನಿದೆ ಅವೆಲ್ಲವನ್ನು ಇಡ್ತಕ್ಕಂಥದ್ದು. ಕೆಲವು ಕಡೆಗಳಲ್ಲಿ ಪೂಜಾ ವಿಗ್ರಹಗಳನ್ನು ಇಲ್ಲಿಡ್ತಾರೆ. ಮೆರವಣಿಗೆ ಮಾಡಬಹುದಾದಂಥ ವಿಗ್ರಹಗಳನ್ನು ಕೂಡ, ಉತ್ಸವ ಮೂರ್ತಿಗಳನ್ನು ಇಲ್ಲಿಡ್ತಾರೆ. ಮೆರವಣಿಗೆ ಅಂದರೆ ಉತ್ಸವ, ಆ ಮೂರ್ತಿಗಳನ್ನು ಕೂಡ ಈ ಜಾಗದಲ್ಲಿ ಎಲ್ಲರೂ ಇಡ್ಬೋದು. ಇದು ಕೆಲವು ಕಡೆಗಳಲ್ಲಿ. ಇನ್ನು ಕೆಲವು ಕಡೆಗಳಲ್ಲಿ ಗರ್ಭಗೃಹದಲ್ಲಿ ಸಾಮಾನ್ಯವಾಗಿ ನಮ್ಮ ದಕ್ಷಿಣದಲ್ಲಿ ಇವ್ರಿಗೆ ಬಿಟ್ಟರೆ, ಯಾರಿಗೆ ಪೂಜಾರಿಗೆ ಬಿಟ್ಟರೆ ಉಳಿದವರಿಗೆ ಪ್ರವೇಶ ಇರೋದಿಲ್ಲ. ಉತ್ತರ ಭಾರತದಲ್ಲಿ ಆಗಲ್ಲ. ನಾನು ಹೇಳಿದ್ದೀನಿ, ಉತ್ತರ ಭಾರತದಲ್ಲಿ ಪೂಜೆ ದೇವಸ್ಥಾನದ ಕಲ್ಪನೆ ಇಲ್ಲ, ಅಲ್ಲಿ ತೀರ್ಥದ ಕಲ್ಪನೆ. ಯಾರು ಬೇಕಾದರೂ ಒಳಗೆ ಹೋಗ್ಬೋದು, ಯಾರು ಬೇಕಾದ್ರೂ ಈಚೆಗೆ ಬರ್ಬೋದು. ಅದು ಉತ್ತರ ಭಾರತದಲ್ಲಿ ಅವರಿಗೆ ಅಲ್ಲಿ ದೇವಸ್ಥಾನದಲ್ಲಿ ಆ ಜಾತಿಯವನು ಈ ಜಾತಿಯವನು ಇವನು ಅವನು ಅನ್ನೋದೇನು ಇಲ್ಲ ಅಲ್ಲಿ. ಯಾಕೆಂದರೆ ಯಾರು ಬೇಕಾದ್ರೂ ಒಳಗೆ ಹೋಗ್ಬೋದು, ಯಾರು ಬೇಕಾದ್ರೂ ಹೊರಗೆ ಬರ್ಬೋದು ಅಲ್ಲಿ. ಅದೇ ಸ್ವಲ್ಪ ಹೆಚ್ಚು ಕಮ್ಮಿ ಈ ಭಾಗದಲ್ಲೂ ನಡೆಯುತ್ತೆ. ಯಾಕೆಂದರೆ ಈ ಭಾಗದಲ್ಲಿ ಭಾಳಷ್ಟು ಜನ ಆದಿಲ್ ಇತ್ಯಾದಿ ಮತ್ತು ಉತ್ತರ ಭಾರತದ ಅನೇಕ ಆಡಳಿತಗಾರರು ಇದ್ದಿದ್ದರಿಂದ ಅವರ ಪ್ರಭಾವದಿಂದ ಕೂಡ ಈ ಕಡೆ ಕೆಲವು ದೇವಸ್ಥಾನಗಳಲ್ಲಿ ಅಂಥ ಒಂದು ಪದ್ಧತಿ ಇದೆ. ಆದರೆ ಸಾಮಾನ್ಯವಾಗಿ ಆಗಮ ಪದ್ಧತಿಗಳಲ್ಲಿ ಇಲ್ಲಿವರೆಗೂ ಒಂದು ಅಲ್ಲಿವರೆಗೂ ಒಂದು, ಅಲ್ಲಿಂದ ಆಚೆಗೊಂದು, ಈ ಥರದ ಒಂದು ಅನೇಕ ವ್ಯವಸ್ಥೆಗಳನ್ನು ಹಿಂದೆ ಮಾಡ್ತಾಯಿದ್ರು ಆಗಮಗಳಲ್ಲಿ. ಈಗ ಇಲ್ಲಿಂದ ಆಚೆಗೆ ಅದು ಗರ್ಭಗೃಹ ಅಂತ ನಾವು ಅದನ್ನು ಕರಿತೀವಿ. ಗರ್ಭಗೃಹಕ್ಕೆ ಸಾಮಾನ್ಯವಾಗಿ ಆ ವ್ಯಕ್ತಿ ಯಾರು ಪೂಜೆ ಮಾಡ್ತಾರೆ, ಪೂಜೆ ಮಾಡ್ತಕ್ಕಂಥ ವ್ಯಕ್ತಿ ಬಿಟ್ಟರೆ ಉಳಿದವರು ಯಾರಿಗೂ ಪ್ರವೇಶ ಇರೋದಿಲ್ಲ ಅಲ್ಲಿ. ಇದು ಅಂತರಾಳ ನಮ್ಮ ಮೊದಲು ಹೇಳಿದಾಗೆ. ಮತ್ತು ಇಲ್ಲಿ ಇದು ನಾಗರ ಶೈಲಿ ಅಂತ. ನಾಗರ ಶೈಲಿ ಅಂದರೆ ಔತ್ತರೇಯ ಶೈಲಿ ಅಂತ ಇದು. ನೋಡಿ ಇಲ್ಲಿ ಈ ಮಧ್ಯದಲ್ಲಿರ್ತಕ್ಕಂಥ ಕಂಬಗಳು ನೋಡಿರಿ, ಇವರು ಗೋಪುರಗಳನ್ನು, ಇವು ನಮ್ಮ ದಕ್ಷಿಣದಲ್ಲ, ಇದು ನಾಗರ ಲಿಪಿ. ಇದು ನೀವು ಉತ್ತರ ಭಾರತದ ದೇವಸ್ಥಾನಗಳನ್ನು ನೋಡಿದಾಗ ಈ ಥರದ ಗೋಪುರ ಕಾಣಿಸುತ್ತೆ ಅಲ್ಲಿ. ಸೊ ಅದನ್ನು ಇಲ್ಲಿ ಬಿಡಿಸಿದ್ದಾನೆ ಅವನು. ಅಂದರೆ ಶಿಲ್ಪಿಗಳೆಲ್ಲರೂ ಕೂಡ ಈ ಕಡೆಯವರೆಲ್ಲ ಅವರು ಕೆಲಸ ಮಾಡಿದ್ದು, ಈ ದೇವಸ್ಥಾನದ ಕೆಲಸಗಳು ಮಾಡಿರ್ತಕ್ಕಂಥವರು, ಕಲ್ಯಾಣ ಚಾಲಕ ಕಾಲದ ದೇವಸ್ಥಾನದ ಕೆಲಸ ಮಾಡಿರ್ತಕ್ಕಂಥವ್ರು ಈ ಭಾಗವನ್ನು ಗಮನಿಸಿದಾಗ ನಿಮಗೆ ಗೊತ್ತಾಗುತ್ತೆ ಅವರು ಉತ್ತರ ಭಾರತದವರು ಅಂತ. ಉತ್ತರ ಭಾರತದ ರೀತಿಯಲ್ಲಿ ನಮ್ಮ ದಕ್ಷಿಣ ಭಾರತದ ಒಂದು ಪ್ರಭಾವವನ್ನು ಬೆಳೆಸ್ಕೊಂಡು ಅವರು ಈ ಒಂದು ದೇವಾಲಯಗಳನ್ನ ರಚನೆ ಮಾಡೋದನ್ನು ನಾವು ನೋಡ್ತೀವಿ. ಇದು ಗಜಲಕ್ಷ್ಮಿ ಸಾಮಾನ್ಯವಾಗಿ ಎಲ್ಲ ಕಡೆಯೂ ಇರುತ್ತೆ. ಗಜಲಕ್ಷ್ಮಿ ಅಂದರೆ ಏನು ಅಂದರೆ ಸುಭದ್ರತೆ ಅಂತ ಅಷ್ಟೇ. ಸುಭದ್ರತೆ ಮತ್ತು ಒಂದು ಸಂಪನ್ನತೆ ಅಂತ, ಅಂದರೆ ಸಂಪನ್ನ ಉಕ್ಕಲಿ ಅಂತ. ಯಾಕೆಂದರೆ ಇದು ಸಾಮಾನ್ಯವಾಗಿ ನೀರಿನ ಬಳಿ ಇರ್ಬೋದಾದಂಥ ಒಂದು ಶಿಲ್ಪಗಳು ಇವೆಲ್ಲವೂ ಕೂಡ. ಗಜಲಕ್ಷ್ಮಿ ಇರ್ತಕ್ಕಂಥದ್ದು ನೀರಿನ ಬಳಿ ಇರುತ್ತೆ, ತೂಬಿನ ಬಳಿ ಇತ್ಯಾದಿ. ಯಾಕೆಂದರೆ ಅದು ಜಲದೇವತೆ, ಅದು ಗಜಲಕ್ಷ್ಮಿ, ನೀರಿನಿಂದ ಉದಿಸಿದಂಥ ದೇವತೆಗಳವೆಲ್ಲವೂ ಕೂಡ. ಹೀಗಾಗಿ ಅದು ಸಂಪತ್ತು, ಸಮೃದ್ಧಿಯನ್ನು ತೋರಿಸ್ತಕ್ಕಂಥ ಒಂದು ದೇವತೆಗಳು. ಹೀಗಾಗಿ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಹೆಚ್ಚಿಗೆ ಇದನ್ನು ಬಿಡಿಸ್ತಾರೆ. ಕೆಲವು ಕಡೆ ಗಣಪತಿಯನ್ನು ಬಿಡಿಸಿರ್ತಾರೆ, ಅದು ಲೇಟರ್ ಇದರಲ್ಲಿ ಗಣಪತಿಯನ್ನು ಬಿಡಿಸ್ತಾರೆ, ಬೇರೆ ಬೇರೆ ದೇವರುಗಳನ್ನು ಬಿಡಿಸ್ತಾರೆ. ಹೀಗೆ ಇಲ್ಲೆಲ್ಲ ಕೆಲವು ಸಾರಿ ದೇವಸ್ಥಾನದ ಯಾರನ್ನು ಭಕ್ತರನ್ನು ಬಿಡಿಸಿರ್ತಾರೆ, ಆದರೆ ಎಲ್ಲ ಕಡೆಯೂ ಬಿಡಿಸಿರೋದಿಲ್ಲ, ದ್ವಾರಪಾಲಕರ ಶಿಲ್ಪಗಳು. ಸೊ ಇದು ಚಿಕ್ಕದಾಗಿ ಇದೆ ದೇವಸ್ಥಾನ. ಯಾಕೆಂದರೆ ಇನ್ನೂ ಬಹುಶಃ
ಹೊರಗಡೆ ಭೂಮಿ ಒಳಗಡೆ ಜಾಸ್ತಿ ಇದೆ, ಒಳಗಡೆ ಮೊಳಕಾಲಿಂದ ಮೇಲೆ ಒಳಗೆ ಮೇಲ್ಪಟ್ಟು ಇನ್ನೂ ಇದೆ ಅದು. ಅದೇ ಮುಚ್ಚೈತೆ ಇದು, ಅದೇ ಇದು ಹೇಳಿದ್ದು ಅದು ಇದೆ ಮುಚ್ಚೈತೆ ಇದು. ಇದು ಆ್ಯಕ್ಚುಲಿ ಇದು ವಾಸ್ತವ ಇನ್ನೂ ಒಳಕ್ಕಿರ್ಬೇಕಿದು, ಇದು ಮುಚ್ಚೈತೆ ಇದು ಅಷ್ಟೇ. ಇದು ನೋಡಿ ಅಲ್ಲಿ ಅದು ಗೊತ್ತಾಗುತ್ತೆ ನೋಡ್ರಿ, ಅದು ಗೊತ್ತಾಗುತ್ತೆ. ಅದು ಇರಬೇಕು ಅದು ಅಸಲು. ಮತ್ತು ಇಲ್ಲೊಂದು ಇದಿರುತ್ತೆ ಚಂದ್ರಶಿಲೆ ಅಂತ ಇರುತ್ತೆ, ಆ ಚಂದ್ರಶಿಲೆ ಕೂಡ ಮುಚ್ಚಿದ್ದಾರೆ. ಅದು ವೃತ್ತಾಕಾರದಲ್ಲಿ ಚಂದ್ರಶಿಲೆ. ನೀವು ಬೌದ್ಧ ಸ್ತೂಪಗಳಿಗೆ ಹೋಗ್ಬೇಕಾದ್ರೆ ಚಂದ್ರಶಿಲೆ ಮೇಲೆ ಹೆಜ್ಜೆ ಇಟ್ಟೆ ಒಳಗೆ ಹೋಗ್ಬೇಕು, ಅದು ಇರುತ್ತೆ. ಇಲ್ಲೂ ಕೂಡ ಚಂದ್ರಶಿಲೆ ಇರ್ತದು, ಅದು ಹೋಗ್ಬಿಟ್ಟಿದೆ ಅಷ್ಟೇ. ರಿನೋವೇಟ್ ಮಾಡುವಾಗೆಲ್ಲ ಸ್ವಲ್ಪ ಮುಚ್ಚಿ ಹಾಕಿದ್ದಾರೆ ಅಷ್ಟೇ ಅದನ್ನ ಅಷ್ಟೇ. ಹೀಗಾಗಿ ಹೊರಗಡೆ ಕೂಡ ಒಂದು ಮೊಳಕಾಲ ಏನು ಇನ್ನೂ ಸ್ವಲ್ಪ ಒಂದು ತೊಡೆಗಳಷ್ಟು ಮಣ್ಣು ಹೆಚ್ಚಿಗೆ ಸೇರಿಕೊಂಡಿದೆ ಅದು. ಇಲ್ಲ ಇಲ್ಲೆಲ್ಲ ಹೋಗ್ಬಿಟ್ಟಿದೆ ಅದು ವಿನಾಯಕನ ಶಿಲ್ಪ, ಅದು ಗಣಪತಿದು ಅದು ಹೋಗ್ಬಿಟ್ಟಿದೆ ಅದು. ಅದೇ ಇಲ್ಲಿ 3 ಕೋಣೆಯ ಸಂತತಿ ಅಂದಾಗ ನಾನು ಮೊದಲೇ ಹೇಳಿದೆ, ಈ ಕಡೆಗೆ ಬ್ರಹ್ಮ ಇರಬೇಕು, ಆ ಕಡೆಗೆ ವಿಷ್ಣು ಇರ್ಬೋದು, ಹಿಂದೆ ಶಿವ ಇರಬೇಕು ಅಂತ ಹೇಳ್ತೇನೆ ನಾನು. ಇಲ್ಲಿ ಮುಖ್ಯವಾಗಿ ಇರ್ತಕ್ಕಂಥದ್ದು ನೀವು ಗಮನಿಸ್ಬೇಕಿದನ್ನು. ಇಲ್ಲಿ ಈಗ ಶಿವಲಿಂಗವೇ ಅದಿದೆ, ಅದು ಹೊಸದಾಗಿ ಮಾಡಿರ್ತಕ್ಕಂಥ ಶಿವಲಿಂಗ, ಅದು ಹಳೇದಲ್ಲ. ಅದು ಅದೇ ಹಳೇದಲ್ಲ, ಇದು ಹೊಸ ಲಿಂಗ. ಇದು ಹೊಸ ಅಂದರೆ ಮೊದಲು ಲಿಂಗನೇ ಇತ್ತು, ಅದು ಬದಲಾಗಿ ಲಿಂಗ ಇಟ್ಟಿದೆ, ಈ ಶಿವಲಿಂಗ ಇಟ್ಟಿರ್ತಾರೆ. ಹೌದೌದು. ಇದು ಆಮೇಲೆ ಕಲ್ಯಾಣ ಚಾಲಕರ ಲಿಂಗಗಳು ಭಾಳ ಎತ್ತರ ಏನು ಇರೋದಿಲ್ಲ, ಅವು ನೆಲದಲ್ಲೇ ಇರ್ತವೆ. ಸಾಮಾನ್ಯವಾಗಿ ವೃತ್ತಾಕಾರವಾಗಿ ಪೀಠ ಇರುತ್ತೆ, ವೃತ್ತಾಕಾರದ ಪೀಠದಲ್ಲಿ ಮಧ್ಯದಲ್ಲಿ ಒಂದು ಸಣ್ಣದೊಂದು ಕಲ್ಲನ್ನು ಇಟ್ಟು ಅದೇ ಲಿಂಗ ಅಂತ ಇದು ಮಾಡಿರ್ತಾರೆ. ನಾನು ಹೇಳಿದಾಗೆ ಇಲ್ಲಿ ಬ್ರಹ್ಮನ ರೂಪದಲ್ಲಿ ಪೂಜೆ ಮಾಡೋ ಹಾಗಿಲ್ಲ, ಅದಕ್ಕೆ ಬದಲಾಗಿ ಅದು ಶಿವಲಿಂಗ ರೂಪದಲ್ಲಿ ಇರುತ್ತೆ. ಬಟ್ ಹೊರಗಡೆ ನೀವು ಪ್ರತಿಷ್ಠಾಪನೆ ಮಾಡುವಾಗ ಬ್ರಹ್ಮನನ್ನು ಮೂರ್ತ ರೂಪದಲ್ಲೇ ಮಾಡ್ತೀರಿ, 3-4 ತಲೆ, ಮೇಲ್ಗಡೆ ಒಂದು ಇದು ಮತ್ತು ಇದೆಲ್ಲ ಬಿಡಿಸ್ತೀರಿ. ಬಟ್ ಒಳಗಡೆ ಗರ್ಭಗೃಹದಲ್ಲಿ ಪೂಜೆ ಆ ರೂಪದಲ್ಲಿ ಪೂಜೆ ಮಾಡೋ ಹಾಗಿಲ್ಲ ಅಂದ್ಬಿಟ್ಟು ಅದೊಂದು ಇದು ಮಾಡ್ತಾರೆ ಅಂತಕ್ಕಂಥ. ಇಲ್ಲ, ವೈಷ್ಣವ ಚಿಹ್ನೆ ಅಂತೇನಲ್ಲ, ಅದು ಇದು ಅಲ್ಲಪ್ಪ, ಒಂದು ಡಮರು, ಇದು ಶೂಲ ಡಮರು ಇರ್ತಕ್ಕಂಥದ್ದು. ಮತ್ತು ಇದು ಅಷ್ಟೇ, ಶೂಲ ಡಮರು ಇರ್ತಕ್ಕಂಥದ್ದು. ಅಲ್ಲಿ ವೈಷ್ಣವ ಚಿಹ್ನೆಗಳು ಸಾಮಾನ್ಯವಾಗಿ ಅಪರೂಪ ಬರುತ್ತೆ ನಿಮಗೆ. ದ್ವಾರಪಾಲಕರಿಗೆ ಇಂಥ ಚಿಹ್ನೆಗಳಂತ ಏನಿರಬೇಕು ಅಂತೇನಿಲ್ಲ, ಅವನು ದ್ವಾರಪಾಲರ ಶಿಲ್ಪಗಳು ಬಿಡಿಸೋದಕ್ಕೆ. ಸೊ ಇವೆಲ್ಲವೂ ಕೂಡ ಭಾಳ ಅಲಂಕಾರಿಕವಾಗಿ ಬಿಡಿಸಿರೋದನ್ನು ನೀವು ನೋಡ್ತೀರಿ, ಅದನ್ನು ಅಷ್ಟೇ. ಅದು ಇಲ್ಲಿ ಮಧ್ಯದಲ್ಲಿ ಬರ್ತಕ್ಕಂಥದ್ದು ಸಾಮಾನ್ಯವಾಗಿ ಇದು ಭಾಳ ಪ್ರಮುಖ ಇದು ಈ ದೇವಸ್ಥಾನಗಳಲ್ಲಿ. ಏಕೆಂದರೆ ಅದೇ ಇದು ರಂಗಮಂಟಪ ಅಂತಿದ್ದು. ಅಲ್ಲಿಗೆ ಅಲ್ಲಿಂದ ಇಲ್ಲಿವರೆಗೂ ಚಚ್ಚೌಕವಾಗಿ ಒಂದು ಕಲ್ಲಿರುತ್ತೆ. ಇದು ಇಲ್ಲಿ ಒಂದೇ ಕಲ್ಲಿರುತ್ತೆ. ಇದರಿಂದ ಆ ಕಲ್ಲಿಂದ ಕೆಳಕ್ಕೆ ಒಂದು ಅರ್ಧ ಅಡಿ ಕೆಳಕ್ಕಿರುತ್ತೆ, ಅದು ಭೂಮಿ ಎತ್ತರದಲ್ಲಿರ್ತವೆ ಇವು. ಸೊ ಇದನ್ನು ಭಾಳಷ್ಟು ತಳಗಡೆಯಿಂದ ಸೋಸ್ಕೊಂಡು ಬಂದು ಏನು ಧಕ್ಕೆ ಆಗಬಾರ್ದು. 100 ವರ್ಷ ಆದರೂ ಅಥವಾ 200, 300, 1000, 2000 ವರ್ಷ ಆದರೂ ಏನೂ ಧಕ್ಕೆ ಆಗಬಾರ್ದು, ಕದಲಬಾರ್ದು ದೇವಸ್ಥಾನ. ಆ ಥರದಲ್ಲಿ ತಳಗಡೆಯಿಂದ ಪಾಯ ಹಾಕ್ಕೊಂಡು ಬಂದಿರ್ತಾರೆ. ಅಂದರೆ ಕನ್ಯೆ ಮಣ್ಣು ತೆಗೆದು, ಆ ಕನ್ಯೆ ಮಣ್ಣಿಂದನೂ ಇನ್ನೂ ಕೆಳಗೆ ತೆಗೆದು ಅಲ್ಲಿಂದ ಗುಂಡುಗಳನ್ನು ಹಾಕ್ಕೊಂಡು ಇದು ಮಾಡಿಕೊಂಡು ಭೂಮಿಯನ್ನು ಏನಾದರೂ ಕೂಡ ಭೂಕಂಪ ಆದರೂ ಕೂಡ ಕದಲಬಾರ್ದು, ಅದು ಅದರಬಾರ್ದು ಎಂಬತಕ್ಕಂಥ ರೀತಿಯಲ್ಲಿ ಅವರು ಹಾಕ್ಕೊಂಡು ಬಂದಿರ್ತಾರೆ. ಇಡೀ ದೇವಸ್ಥಾನದ ತಳಪಾಯನೇ ಹಂಗಿರುತ್ತೆ ಅದು. ಅದರಲ್ಲಿ ಈ ಥರ ಕಂಬಗಳಾಗಿ ಇಡುವಾಗ ಇದು ಬರ್ತಾರೆ. ಯಾಕೆಂದರೆ ಈ ಕಂಬಗಳಿವೆಲ್ಲ 4 ಕಂಬಗಳು, ಇವು ಲೋಡ್ ಬೇರಿಂಗ್, ಇವು ಭಾಳಷ್ಟು ಲೋಡ್ ಅಂತ ತೆಗೆದುಕೊಳ್ತವೆ. ಇವು ನೋಡಿ 4 ಕಂಬಗಳ ಒಂದು ಏನಿದೆ ಇದನ್ನು ತೆಗೆದುಕೊಂಡು ಮತ್ತು ಈ ಕಂಬಗಳ ಒಂದು ಇದೇನಿದೆ ನೋಡಿ, ಇಲ್ಲಿ ಕಂಬಗಳ 4 ಮುಖಗಳಲ್ಲಿ ಶಿಲ್ಪಗಳನ್ನು ಬಿಡಿಸಿರ್ತಾನೆ. ಅವನವನ ಕೆಪಾಸಿಟಿ, ದುಡ್ಡು ಖರ್ಚು ಮಾಡ್ತಕ್ಕಂಥವನ ಕೆಪಾಸಿಟಿ ಅದು. ಅದೇ ಅಲ್ಲ ಬಿಡಿಸಿದ್ದಾರೆ ಅಲ್ಲಿ. ಇಲ್ಲಿ ಹಣ ಹೇಗೆ ಖರ್ಚು ಮಾಡ್ತಾಯಿದ್ರು, ಆ ವ್ಯಕ್ತಿ ಖರ್ಚು ಮಾಡ್ತಕ್ಕಂಥ ವ್ಯಕ್ತಿ ಹೇಗಿದ್ದ ಹಾಗೆ ಅಷ್ಟು ಚೆನ್ನಾಗಿ ಡೆಲಿಕೇಟಾಗಿ ಬಿಡಿಸ್ತಾಯಿದ್ರು ಈ ಕಂಬಗಳನ್ನು. ಕೆಲವು ಕಡೆ ಖರ್ಚು ಕಡಿಮೆ ಮಾಡಿದಾಗ ಮಾಮೂಲಿ ಕಂಬಗಳಾಗಿ ಬಿಡಿಸ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾಯಿದ್ರು. ಈ ಥರ ಈ ಮನೆ ಬಿಡಿಸ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾಯಿದ್ರು. ಸ್ವಲ್ಪ ಖರ್ಚು ಜಾಸ್ತಿ ಮಾಡ್ತಾನೆ ಅವನು, ಸ್ವಲ್ಪ ಸ್ಥಿತಿವಂತ ಅವನು ದಂಡನಾಯಕ ಅನ್ನೋದಾದರೆ ಜಾಸ್ತಿ ಇದು ಈ ಥರದ ಒಂದು ಅಲಂಕಾರಿಕವಾಗಿ ಮಾಡ್ತಾಯಿದ್ರು. ಮತ್ತು ನೀವು ನೆನ್ಪಿಟ್ಕೊಳ್ಬೇಕು, ಯಾವ ರಾಜನೂ ಕೂಡ ದೇವಸ್ಥಾನ ಕಟ್ಸೋಕೆ ಹೋಗಲಿಲ್ಲ. ರಾಜ ಜಿಪುಣ ಅವನು. ಎಲ್ಲ ರಾಜರು, ಎಲ್ಲ ಕಾಲದ ರಾಜರು ಜಿಪುಣ್ರೆ ಅವರು. ಯಾರು ದೇವಸ್ಥಾನಗಳನ್ನು ಕಟ್ಟಿಸಿರ್ತಕ್ಕಂಥ ಕಡಿಮೆ ಅದು. ಯಾಕೆಂದರೆ ನಮ್ಮ ಹೊಯ್ಸಳೇಶ್ವರ ದೇವಸ್ಥಾನ, ವಿಷ್ಣುವರ್ಧನ ಒಂದು 2-3 ಆತ ಕಟ್ಟಿಸಿ ಒಂದು 2-3 ಬಿಟ್ಟರೆ ವಿಜಯನಗರ ಕಾಲದಲ್ಲಿ ಆ ದೇವಸ್ಥಾನ ಕಟ್ಟಿಸಿದ್ದಾರೆ. ಆದರೆ ಭಾಳಷ್ಟು ಕಡೆಗಳಲ್ಲಿ ದೇವಸ್ಥಾನ ಕಟ್ಟಿಸಿರ್ತಕ್ಕಂಥದ್ದು ಸೇನಾಧಿಪತಿಗಳು, ದಂಡನಾಯಕರು, ಶೆಟ್ಟರು, ಇಲ್ಲಾಂದರೆ ಅಧಿಕಾರಿಗಳು. ಭಾಳಷ್ಟು ಕಡೆ ಇಲ್ಲ, ಊರಿನ ಜನ ಸಂಘ ಮಾಡಿಕೊಂಡು, ಊರಿನ ರೈತರೆಲ್ಲ ಸೇರಿಕೊಂಡು ಒಂದು ಸಂಘ ಮಾಡಿಕೊಂಡು, ಕೊಯ್ಲಾಳಿಗಳು ಅಂತ ಅಥವಾ ಬಿಲ್ಲು 300 ಅಂತ ಬ್ಯಾಡ್ರೆಲ್ಲ ಸೇರಿಕೊಂಡ್ರೆ ಬಿಲ್ಲು ಅವರ ಸಿಂಬಲಿಕ್, ಅದು ಬ್ಯಾಡ್ರದ್ದು. ಆ ಬಿಲ್ಲು 300 ಅಂತ ಒಂದು ಸಂಘ ಮಾಡ್ಕೊಳ್ಳೋರು. ಕೊಯ್ಲಾಳಿಗಳು ಅಂತ, ಹೊಲ ಕೊಯ್ಯೋರು ಅಂತ, ಅಂದರೆ ಕುಡುಗೋಲು ಇಟ್ಕೊಳ್ಳೋರು ಅಂತ ರೈತರು. ಅವರು ಕೊಯ್ಲಾಳಿಗಳ ಸಂಘ ಮಾಡಿಕೊಂಡು ಈ ಥರ ಬೇರೆ ಬೇರೆ ಹೆಸರುಗಳ ಸಂಘ ಮಾಡಿಕೊಂಡು ಅವರು ದುಡ್ಡು ಖರ್ಚು ಮಾಡಿ ತಮ್ಮೂರಲ್ಲಿ ದೇವಸ್ಥಾನ ಕಟ್ಟಿಸಿರ್ತಕ್ಕಂಥದ್ದು. ಇಲ್ಲಿ ನೋಡಿ ಇದರಲ್ಲಿ ಒಂದು ಮೇಲ್ಗಡೆ ನೋಡಿ,
ಆ ಮುಂದ್ಗಡೆ ಒಂದು ಇದು ಮೊಗ್ಗಿತ್ತದು, ಮೊಗ್ಗು ಒಡೆದೋಗಿದೆ ಅದು. ಹೊಡೆದಾಯ್ತು ಅಥವಾ ನೀವು ಗಂಟೆ ಕಟ್ಟೋಗೋಗಿ ಮುರಿದಾಕಿದ್ರು. ಹಾಂ. ಸೊ ಹೀಗೆ ಈ ನೋಡಿ ಅದು ನೇತಾಡ್ತಾ ಇರ್ತಕ್ಕಂಥದ್ದು, ಮೇಲ್ಗಡೆಯಿಂದ ನೇತಾಡ್ತಾ ಇರ್ತಕ್ಕಂಥದ್ದು. ಮತ್ತು ಇಲ್ಲಿ ಈ ಕಡೆ ಎಲ್ಲ ಈ ಇದು ಇವರನ್ನು ದಿಕ್ಪಾಲಕರನ್ನು ಬಿಡಿಸಿರೋದು ನೋಡಿ. ಈ ದಿಕ್ಪಾಲಕರನ್ನು ಬಿಡಿಸಿರ್ತಕ್ಕಂಥದ್ದು ನೀವು ಗಮನಿಸ್ಬೋದು. ಇಲ್ಲಿ ಈ ದಿಕ್ಪಾಲಕರ ಜೊತೆಗೆ ಇಲ್ಲಿ ದೇವರುಗಳನ್ನು ಸಣ್ಣ ದೇವರುಗಳನ್ನು ಕೂಡ ಬಿಡಿಸಿದ್ದಾನೆ ನೋಡಿ. ದಿಕ್ಪಾಲಕರು ಇವನು ವಾಯುವ್ಯ, ಇದು ಜಿಂಕೆ ಇದೆ, ಜಿಂಕೆ ಮೇಲೆ ಕುಳಿತಿರ್ತಕ್ಕಂಥದ್ದು. ಹೀಗೆ 8 ಮುಖಗಳಲ್ಲಿ ದಿಕ್ಪಾಲಕರನ್ನು ಬಿಡಿಸಿರ್ತಕ್ಕಂಥ ಇದು ಚಿಕ್ಕದಾಗಿ ಬಿಡಿಸಿದ್ದಾನೆ. ಕೆಲವು ಕಡೆ ದೊಡ್ಡದಾಗಿ ಬಿಡಿಸಿರ್ತಾರೆ, ಕೆಲವು ಕಡೆ ಇವುಗಳಲ್ಲೇ ಬಿಡಿಸಿರ್ತಾರೆ. ಈ ಥರ ಬಂದಿದೆಯಲ್ಲ ಕಲ್ಲುಗಳು, ಈ ಥರದ್ರಲ್ಲೇ ಬಿಡಿಸಿರ್ತಾರೆ. ಸೊ ಇದು ಔತ್ತರೀಯ ರೀತಿಯ ಒಂದು ದಕ್ಷಿಣಾತ್ಯ ಇದನ್ನು ಮಿಕ್ಸ್ ಮಾಡ್ಕೊಂಡು ಕಟ್ಟಿರ್ತಕ್ಕಂಥ ದೇವಸ್ಥಾನ. ಮತ್ತು ಇದೆಯಲ್ಲ ಈ ಕಂಬ, ಈ ಫಲಕ ಮತ್ತು ಈ ಬೋದಿಗೆ, ಇವೆಲ್ಲವೂ ಕೂಡ ಲೋಡ್ ಬೇರಿಂಗ್. ಇವೆಲ್ಲ ಅಂದರೆ ಈ ಮೇಲೆ ಏನು ಬರುತ್ತೆ ಇಷ್ಟು ಲೋಡನ್ನು ಇವುಗಳ ಮೇಲೇ ಬೀಳುತ್ತೆ. ಒಂದು ಕಂಬ ನಲ್ಗಾಡಿದ್ರೂ ಕೂಡ ಅಲ್ಲಾಗಲೇ ಕ್ರ್ಯಾಕ್ ಬಂದುಬಿಡುತ್ತೆ. ಅದು ಒಂದು ಕಂಬ ವ್ಯತ್ಯಾಸ ಆದರೂ ಕೂಡ, ಒಂದು ಕಂಬ 1 ಇಂಚ್ ವ್ಯತ್ಯಾಸ ಆದರೂ ಕೂಡ ಆಗಲೇ ಅಲ್ಲಿ ಕ್ರ್ಯಾಕ್ ಬಂದುಬಿಡುತ್ತೆ. ಸೊ ಅಷ್ಟು ಮೈನ್ಯೂಟಾಗಿ, ಅಷ್ಟು ಅಳತೆ, ಅಷ್ಟು ಆ್ಯಕ್ಯುರೇಟಾಗಿ ಅವನು ಶಿಲ್ಪಿಗಳು ಆ ಕಾಲಕ್ಕೆ ದೇವಸ್ಥಾನವನ್ನು ಕಟ್ತಾಯಿದ್ರು. ಹೀಗಾಗಿ ಶಿಲ್ಪಿಗಳ ಒಂದು ಪಾತ್ರ ಇದೆಯಲ್ಲ ದೇವಸ್ಥಾನದ ರಚನೆಯಲ್ಲಿ ಭಾಳ ಪ್ರಮುಖವಾದದ್ದು. ನಾವು ಕಲ್ಲೇನೋ ತಂದು ಹಾಕ್ಬಿಡ್ಬೋದು, ಬಟ್ ಆ ಕಲ್ಲನ್ನು ತಂದು ಈ ಥರ ಒಂದು ಜೋಡಿಸಿ, ಪಾಯಿಂಟ್ ಟು ಪಾಯಿಂಟ್ ಜೋಡಿಸಿ ಕಟ್ತಕ್ಕಂಥದ್ದು ಇದೆಯಲ್ಲ, ಅದು ಅವ್ರಿಗಷ್ಟೇ ಸಿದ್ಧಿಸಿರ್ತಕ್ಕಂಥದ್ದು. ಸೊ ಇದು ಈ ಒಂದು ದೇವರ ನಾವದಿಗೆಯ ಒಂದು ದೇವಸ್ಥಾನದ ರೀತಿ. ಇದು ಹೆಚ್ಚು ಕಮ್ಮಿ ಎಲ್ಲ ದೇವಸ್ಥಾನಗಳ ರೀತಿಯೂ ಕೂಡ ಇದೆ. ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಕಟ್ಟಿರ್ಬೋದಾದಂಥ ಎಲ್ಲ ದೇವಸ್ಥಾನಗಳ ರೀತಿಯೂ ಕೂಡ ಹೀಗೆ ಇರುತ್ತೆ. ಇದು ಇಲ್ಲೊಂದಿದೆ. ಹಾಂ, ಇಲ್ಲ ನಾಗರಕಲ್ಲು ಹಳೇದೆ. ಇದು ನಾಗರಕಲ್ಲು ಹಳೇದು. ಇಲ್ಲೊಂದು ಸಪ್ತಮಾತೃಕೆ ನೋಡಿರಿ, ಇಲ್ಲಿ ಕ್ಲಿಯರಾಗಿದೆ ನೋಡಿರಿ. ಇದು ಸ್ವಲ್ಪ ಇದು ಕ್ರಾಸಾಗಿ ಹಾಕಿ ನೋಡಿ. ಇಲ್ಲಿ ಕೋಣ, ವಾರಾಹಿ ಅವತಾರ, ಇದಕ್ಕೂ ಯಮನ ಒಂದು ಅವತಾರ ಇದು. ಇಲ್ಲಿ ಆನೆ, ಇಂದ್ರಾಣಿ, ಇಂದ್ರನ ಒಂದು ಅವತಾರ ನೋಡಿ. ಇಲ್ಲಿ ನರಿ ಅಥವಾ ಮುಂಗ್ಸಿ, ಇದು ಚಾಮುಂಡಿ ಆಕೆ ವಿಂಧ್ಯಾವಾಸಿನಿ ಚಾಮುಂಡಿ. ಇದು ಗಣಪತಿ ಇದೆ. ವೀಣಾಧಾರ ಶಿವ ಇಲ್ಲಿ ನೋಡಿದೆ ನೋಡಿರಿ, ವೀಣೆ ಇಟ್ಕೊಂಡಿರ್ತಕ್ಕಂಥ ರೀತಿಯಲ್ಲೇ ಇಲ್ಲಿ ವೀಣೆ ಸ್ಪಷ್ಟವಾಗಿದೆ. ಅಲ್ಲಿ ವೀಣೆ ಈ ಕಡೆ ಹೋಗಿದೆ, ಆದರೆ ಈ ಕಡೆ ಸ್ಪಷ್ಟವಾಗಿದೆ. ವೀಣೆಯನ್ನು ನುಡಿಸ್ತಾ ಇರೋ ಹಾಗೆ ಅವನು ಎಡಗೈಯಲ್ಲಿ ನುಡಿಸ್ತಾ ಇದ್ದಾನೆ. ವೀಣಾಧಾರ ಶಿವ, ಜ್ವಾಲೆಗಳಿದೆ. ಮತ್ತು ನೋಡಿ ಇಲ್ಲೆಲ್ಲ ಬ್ರಾಹ್ಮಿ, ಮಹೇಶ್ವರಿ, ಆಮೇಲೆ ಕೌಮಾರಿ, ಮತ್ತು ಈ ಥರ ಇದು ವಾರಾಹಿ, ಇಂದ್ರಾಣಿ, ಈ ಥರ ಇದನ್ನು ನಾವಲ್ಲಿ ನೋಡ್ತೀವಿ. ಅದನ್ನು ಅದೇ ಇದೆ ಒಡೆದೋಗಿದೆ ಅಷ್ಟೇ. ಇದು ಒಡೆದೋಗಿದೆ, ಏನು ಮಾಡಬೇಡಿ. ಇದೊಂದು ಸಿಮೆಂಟ್ ಹಾಕ್ಬಿಟ್ರೆ ಅಷ್ಟೇ. ಎಲ್ಲ ಹೇಳಿ, ಕಲಸಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಸಾಧ್ಯವಾದ ಇನ್ನು ಸ್ವಲ್ಪ ಹಿಂದಕ್ಕೆ ಸರಿಸಿ, ಇದನ್ನು ಸ್ವಲ್ಪ ಸರಿಸಿ. ಹಾಂ, ಇಲ್ಲೂ ಹಾಕ್ಬಿಟ್ರಿ ಒಂದಷ್ಟು ಕಲಸಿ. ಇದು ಅಷ್ಟು ಇದು ಇದ್ದಿರಿ ಸರ್, ಸುಣ್ಣ ಬಡಿದಿದ್ದೀರಿ ಸರ್. ಇನ್ನೂ 2-3 ದೇವಸ್ಥಾನಗಳು ಇದ್ದಿರ್ಬೋದು. ಅದರಿಂದ ಯಾವುದೋ ದೇವಸ್ಥಾನ ತಂದು ಇಲ್ಲಿ ಇಟ್ಟಿರ್ಬೋದು. ಈ ದೇವಸ್ಥಾನ ಮಾತ್ರ ಅಲ್ಲೇ ಇದೆ ಸ್ಪಷ್ಟವಾಗಿ. ಶಿವ ಪಾರ್ವತಿ, ತಳಗಡೆ ವೃಷಭ ವಾಹನರಾಗಿ ಕುಳಿತಿದ್ದಾರೆ ಶಿವ ಪಾರ್ವತಿ. ಉಮಾಮಹೇಶ್ವರ ಅಂತ ಹೇಳ್ತೀವಿ ನಾವು ಅದನ್ನು. ಇದು ಉಮಾಮಹೇಶ್ವರ ಮೂರ್ತಿಗಳು ಇಲ್ಲಿರ್ತಕ್ಕಂಥದ್ದು. ಇದು ಬಹುಶಃ ಗೋಡೆಯಲ್ಲೂ ಕೂಡ ಈ ಥರದವು ಇರ್ತವೆ. ಗೋಡೆಯಲ್ಲಿ ಕಡಿಮೆ ಇಲ್ಲ. ನೋಡ್ತೀವಿ ಬಂದು ನಾಗರ ಶಿಲ್ಪ. ಇದು ನಾಗನಾಗಿಣಿ ಎಣ್ಕೊಂಡವ್ರು ನೋಡ್ರಿ, ಒಬ್ರಿಗೊಬ್ಬರು ಬಾಲ ಎಣ್ಕೊಂಡು ಬಂದವ್ರಿ. ನಾಗಿಣಿ, ನಾಗರ ಕಲ್ಲದು ಅಪರೂಪದ. ಈ ಥರದ್ದು ಸ್ವಲ್ಪ ಕಡಿಮೆ ಈ ಥರದ್ದು ಇರೋದು ಸ್ವಲ್ಪ ನೋಡ್ಕೊಡ್ರಿ. ಹಾಂ, ಏನಿದು ಹೊಡೆದೋಗಿದ್ದು ಒಂಚೂರು, ಆದರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ನಾಗಿಣಿ ಇದು ಕತ್ತಿ ಹೋಗ್ಬಿಟ್ಟಿದೆ, ಕತ್ತಿ ಇರಬೇಕಿಲ್ಲಿ. ಇದೆಲ್ಲ ಯಾವುದೇನು ತೊಂದರೆ ಆಗಿಲ್ಲ. ಇದು ಕಮಲ್ದು ಇದೆ. ನಾಗಿಣಿ ಇದು 7 ಎಡೆ, ಇದು 5 ಎಡೆ ಇರ್ತಕ್ಕಂಥದ್ದು ಸಾಮಾನ್ಯ. ಸರಿ, ನೀವು ಫೋಟೋ ಹೊಡ್ಕೊಳ್ರಿ. ದೇವರ ನಾವದಿಗೆ ಇದೆಲ್ಲ ಸುಣ್ಣ ತೆಗ್ದಿದ್ದೀವಿ ನೋಡ್ರಿ. ಇವತ್ತು ಇದು ಮುಟ್ಟು ನೋಡ್ರಿ, ಇದು ಮುಟ್ಟಿ ಎಷ್ಟು ಶಾರ್ಪಸ್ ಇದೆ. ಅದು ಎಷ್ಟು ವರ್ಷ ಆಯಿತು? ಮತ್ತು 1200 ವರ್ಷದಿಂದ ಕಲ್ಲು ಈ ಥರ ಈ ಶಾರ್ಪ್ನೆಸ್ ಇದೆ ಅನ್ನೋದು ಅವ್ನು ಹೆಂಗೆ ಮಾಡಿರ್ಬೇಕು ಅವನು. ಇದು ಅಷ್ಟೇ.
ನೋಡಿ ಇದು ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೆ ನಾನು. ಇವೆಲ್ಲ ಡ್ರಿಲ್ ಹೊಡೆದ್ರೆ ಈ ಥರ ಆಗೋದಿಲ್ಲ. ಮಿಷಿನಲ್ಲಿ ಕುಡಿದು ಹೊಡತ್ತಾರೆ, ಕುಡಿದವ್ರು ಹಿಂಗೆ ಹೋಗಿರುತ್ತೆ ಅದು. ಮಿಷಿನ್ ಮ್ಯಾಗ ಮಾಡಿದ್ರು ಇಷ್ಟೊಂದು ಇದು ಇಷ್ಟೇ ಅರ್ಧ ಇಂಚ್. ಹೌದು ಸೇಮ್ ಟು ಐತಿ. ಇದೆಲ್ಲ ಯಾವ ಥರ ಆಗಿರ್ಬೇಕು. ಹೌದು. ಮತ್ತು ಇದು ಮಾಡಿಸ್ಬೇಕಾದ್ರೆ ಸರ್ ವಾಸುದೇವ ಬಲವಂತರಾಯ ಫಡ್ಕೆ ಅಂಥೇಳಿ ಪ್ರಥಮ ಆದ್ಯ ಕ್ರಾಂತಿಕಾರಿ ಹೋರಾಟಗಾರರು ಅಂಥೇಳಿ ಅವರನ್ನು ನಮ್ಮ ಭಾರತೀಯ ಸ್ವಾತಂತ್ರ್ಯ ಪಡೆ ಅವರನ್ನು ಗುರುತಿಸ್ತಾರೆ. ಯಾಕೆ ಅವರನ್ನು ಆದ್ಯ ಕ್ರಾಂತಿಕಾರಿ ಅಂತ ಕರೆದ್ರೆ ಅಂತ ಹೇಳಿ, ಮೊದಲ ಆಂಗ್ಲರನ್ನು ನಮ್ಮ ದೇಶದಿಂದ ಹೊಡೆದೊಳಿಸ್ಬೇಕಂಥೇಳಿ ಶಾಂತ ರೀತಿಯಿಂದ ನಮಗೆ ಸ್ವಾತಂತ್ರ್ಯ ಕೊಡ್ರಿ, ನಮ್ಮ ದೇಶ ಬಿಟ್ಟು ಹೋಗ್ರಿ ಅಂಥೇಳಿ ಅವರನ್ನು ವಿನಂತಿಯಿಂದ ಕೇಳ್ಕೊತಾ ಇದ್ರು. ಅವರು ಬ್ರಿಟಿಷರು ಜಗತ್ತಿರಲಿಲ್ಲ ಇವ್ರಿಗೆ. ಯಾಕಂದ್ರೆ ಅಪಾರವಾದ ಸಂಪತ್ತು ಬರ್ತಾಗಿರ್ತಕ್ಕಂಥ ನಮ್ಮ ನಾಡನ್ನು ಬಿಟ್ಟು ಹೋಗ್ಲಿಕ್ಕೆ ಅವರಿಗೆ ಆಸಕ್ತಿ ಇರಲಿಲ್ಲ. ಇಲ್ಲಿರ್ತಕ್ಕಂಥ ಎಲ್ಲ ಸಂಪತ್ತನ್ನು ಕೊಳ್ಳಿ ಹೊಡಿಬೇಕಂತ ಹೇಳಿ ಭಾಳ ಆಳವಾಗಿ ಬೇರಿದ್ರು. ಆ ಟೈಮ್ದೊಳಗೆ ವಾಸುದೇವ ಬಲವಂತ ಫಡ್ಕೆ ಅವರು ಆಂಗ್ಲ ಸೇನೆಗೆ ಸೇರ್ಪಡೆ ಆಗಿದ್ರು. ಅವರು ಕೆಲಸ ಮಾಡೋ ಸಲುವಾಗಿ ಸೇರ್ಪಡೆ ಆಗಿದ್ದರು. ಒಂದು ದಿವಸ ಏನಪ್ಪ ಅಂತಂದ್ರೆ ಅವ್ರ ತಾಯಿಯವ್ರಿಗೆ ಆರಾಮಿರಲಿಲ್ಲ ರೀ ಸರ್. ಅದಕ್ಕೆ ನನಗೆ ಒಂದು 2 ದಿವಸ ರಜೆ ಕೊಡ್ರಿ, ನಮ್ಮ ತಾಯಿಯವರಿಗೆ ಮಾತಾಡ್ಸಿ ಬರ್ತೀನಿ ಅಂತ ಹೇಳಿ ಅವರನ್ನು ಕೇಳ್ಕೊಂಡಾಗ, ಇಲ್ಲ ನಿನಗೆ ರಜೆ ಕೊಡೋಕೆ ಆಗಂಗಿಲ್ಲ, ನಿಮ್ಮ ತಾಯಿ ಇದ್ದರು ಅಷ್ಟೇ ಹೋದರು ಅಷ್ಟೇ ಅನ್ನೋಂಥ ಒಂದು ಕೇಳಿಬರ್ತಾ ಮಾತುಗಳನ್ನು ಆಡಿದಾಗ ಅವರಿಗೆ ಭಾಳ ನೋವಾಗ್ತವೆ. ಇವತ್ತು ನಮ್ಮ ಭಾರತ ದೇಶದೊಳಗೆ ಎಷ್ಟೋ ತಾಯಂದರು ಹೀನ ಪರಿಸ್ಥಿತಿ ಒಳಗಿದ್ದಾಗ ಮಕ್ಕಳು ಅವರನ್ನು ಸೇವೆ ಮಾಡ್ಲಿಕ್ಕೆ ಅವಕಾಶ ಇರದೇ ಪರಿಸ್ಥಿತಿಯನ್ನು ಬ್ರಿಟಿಷರು ತಂದಿಟ್ಟಾರ. ಇವ್ರಿಗೆ ಈ ದೇಶದಿಂದ ನಾವು ಹೊಡೆದು ಓಡಿಸ್ಬೇಕಂತ ಹೇಳಿ ಅವರ ವಿರುದ್ಧ ಏನಪ್ಪ ಅಂತಂದ್ರೆ ಒಂದು ನಮ್ಮ ದೇಶವನ್ನು ಬಿಟ್ಟು ಓಡ್ರಿ ಅಂಥೇಳಿ ಒಂದು ವಾಕ್ಯವನ್ನು ಘೋಷಣೆ ಮಾಡ್ತಾರೆ ಸರ್. ಆಮ್ಯಾಗ ಏನಪ್ಪ ಅಂತಂದ್ರೆ ಇವರ ಒಂದು ಭಾಳ ಉಗ್ರವಾಗಿರ್ತಕ್ಕಂಥ ಹೋರಾಟಕ್ಕೆ ಇನ್ನು ಭಾರತ ತುಂಬ ಸಾಕಷ್ಟು ಜನ ಪ್ರಚೋದನೆ ಒಳಗಾಗ್ತಾರೆ. ಇವರನ್ನು ನಾವು ಬೆಳಿಲಿಕ್ಕೆ ಬಿಡಬಾರ್ದು ಅಂತ ಹೇಳಿ ಇವರನ್ನು ಮಟ್ಟ ಹಾಕಬೇಕು, ಇವರನ್ನು ಸರಿ ಹಿಡಿಬೇಕು ಅಂತ ಹೇಳಿ ಸೈನ್ಯವನ್ನು ಕಟ್ತಾರೆ ಸರ್. ತದನಂತರ ಸರ್ ಅವರಿಗೆ ಅವ್ರ ಮ್ಯಾಗ ಏನಪ್ಪ ಅಂತಂದ್ರೆ ಒಂದು ಅರೆಸ್ಟ್ ವಾರಂಟ್ ಆಗಿನ ಕಾಲಕ್ಕೆ ಏನಪ್ಪ ಅಂತಂದ್ರೆ ಅವರನ್ನು ಬಂಧನ ಮಾಡ್ಬೇಕಂತ ಹೇಳಿ ಒಂದು ಆಂಗ್ಲ ಬ್ರಿಟಿಷ್ ಅಧಿಕಾರಿಗಳು ಏನಪ್ಪ ಅಂತಂದ್ರೆ ಘೋಷಣೆಯನ್ನು ಮಾಡಿದಾಗ ಬುಡಕಟ್ಟು ಅವರಲ್ಲಿಂದ ತಪ್ಪಿಸ್ಕೊಂಡ್ಬಂದು ಏನಾದ್ರು ಸರ ಸಿರಿಸಲ್ ಕಡೆಯಿಂದ ನಮ್ಮ ಗಣಗಾಪುರ ಕಡೆ ಬಂದು ಅಲ್ಲೆಲ್ಲಿ ತಲೆಮರೆಸ್ಕೊಂಡು ಏನಪ್ಪ ಅಂತಂದ್ರೆ ನಮ್ಮ ಈ ವಿಮಾನದೇನ ದಾಟಿ ಈ ದೇವಸ್ಥಾನದಲ್ಲಿ ಬಂದು ಏನಪ್ಪ ಅಂತಂದ್ರೆ ತಲೆಮರೆಸ್ಕೊಂಡಿದ್ರು ಸರ್. ಸಾಕಷ್ಟು ದಿನಗಳಿಂದ ಏನಪ್ಪ ಅಂತಂದ್ರೆ ಅವರು ಪ್ರಯಾಣ ಮಾಡ್ತಕ್ಕಂಥ ಒಂದು ಸಂದರ್ಭದೊಳಗೆ ಸಾಕಷ್ಟು ದಣಿವಾಗಿದ್ರು ಸರ್. ಹೀಗಾಗಿ ತನ್ನ ಜೊತೆ ಇದ್ದಂಥ ಒಬ್ಬ ಜೊತೆಗಾರನಿಗೆ ನೀವು ಸ್ವಲ್ಪ ಕೂಡು, ನಾ ರೆಸ್ಟ್ ಮಾಡ್ತೀನಿ, ಇಲ್ಲ ನೀವು ರೆಸ್ಟ್ ಮಾಡು, ನಾ ಕೊಡ್ತೀನಿ ಅಂದಾಗ, ಇಲ್ಲರಿ ನೀವು ದಣದಿರಿ, ನೀವು ರೆಸ್ಟ್ ಮಾಡಿರಿ, ನಾ ಕಾಯ್ತೀನಿ ಅಂತ ಹೇಳಿ ಅವರನ್ನು ಹೇಳಿದಾಗ ಏನಪ್ಪ ಅಂತಂದ್ರೆ ಸಾಕಷ್ಟು ದಣದಿದ್ದ ವಾಸುದೇವ ಬಲವಂತರಾಯ ಫಡ್ಕೆ ಅವರು ನಿದ್ದೆಯೊಳಗೆ ಜಾರಿ ಬಿಡ್ತಾರೆ. ತನ್ನ ಜೊತೆಗಿದ್ದಂಥವನು ಕೂಡ ಅಷ್ಟೇ ದಣದಿದ್ದರಿಂದ ಸ್ವಲ್ಪ ಸಮಯದ ನಂತರ ಅವರು ಕೂಡ ನಿದ್ರೆಗೆ ಜಾರ್ತಾರೆ. ಹೀಗಾಗಿ ಅವರನ್ನು ಹಿಡಿಬೇಕಂತ ಹೇಳಿ ಬಂದಿರತಕ್ಕಂಥ ಬ್ರಿಟಿಷ್ ಸೇನಾಧಿಕಾರಿಗಳು ಅವರನ್ನು ಸುತ್ತುವರೆದು ಏನಪ್ಪ ಅಂತಂದ್ರೆ ಬಂದೂಕುಗಳನ್ನು ಹಿಡ್ಕೊಂಡು ನಾವು ನಿನ್ನನ್ನು ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ ಬಂದಾಗ ಅವರು ಸಾಕಷ್ಟು ದುಃಖಕ್ಕೊಳಗಾಗ್ತಾರೆ. ಇಲ್ಲಿರ್ತಕ್ಕಂಥ ಜನರಿಗೆ ಹೇಳ್ತಾರೆ, ನಾನು ಭಾರತ ದೇಶವನ್ನು ಸ್ವತಂತ್ರ ಮುಕ್ತ ಮಾಡಬೇಕು ಅಂತೇಳಿ ಹೋರಾಟ ಮಾಡ್ಲತ್ತೀನಿ, ನೀವು ಈ ಬ್ರಿಟಿಷರ ಕಡೆಯಿಂದ ನನಗೆ ಒಂದು ಸಲ ಬಿಡಿಸ್ರಿ, ಇವರನ್ನೆಲ್ಲ ಧೂಳಿಪಟ ಮಾಡ್ತೀನಿ ಅಂತಕ್ಕಂಥ ಒಂದು ಘೋಷಣೆಯನ್ನು ವಾಸುದೇವ ಬಲವಂತ ಫಡ್ಕೆ ಅವ್ರು ಮಾಡ್ತಾರೆ. ಸ್ವಾತಂತ್ರ್ಯದ ಪರಿಕಲ್ಪನೆ ಇರದೇ ಇರತಕ್ಕಂಥ ನಮ್ಮ ಹಳ್ಳಿಯ ಮುಗ್ಧ ಜನರು ಯಾರು ಏನು ಅಂತಕ್ಕಂಥ ಪರಿವೆ ಇಲ್ಲದೆ ಯಾರು ಮುಂದೆ ಬರೋಂಗಿಲ್ಲ ಸರ್. ಆ ಟೈಮ್ದೊಳಗೆ ಅವರಿಗೆ ಇಲ್ಲಿನೇ ಸೆರೆ ಮಾಡಿಕೊಂಡು ತದನಂತರ ಮುಂದೆ ಯಾವುದೋ ಒಂದು ಜೈಲು ಬರ್ತದೆ ಸರ್, ಅದು ಪುಣೆ ಜೈಲ್ದೊಳಗೆ ಅವರನ್ನು ಸೆರೆ ಮಾಡಿ ಅಲ್ಲೇ ಗಲ್ಲಿಗೂ ಕೂಡ ಹಾಕ್ತಾರೆ ಅಂತಕ್ಕಂಥ ಒಂದು ಸಂಕ್ಷಿಪ್ತ ಮಾಹಿತಿ ನಮಗೆ ಗೊತ್ತಿರುತ್ತೆ. ಇಲ್ಲೇ ಮಲ್ಕೊಂಡಿದ್ರು ಸರ್. ಅವ್ರು ಮಲ್ಕೊಂಡಿರ್ತಕ್ಕಂಥ ಜಾಗ ಇದೆ, ಇಲ್ಲೇ ಸರಿಯಾಗಿರ್ತಕ್ಕಂಥದ್ದು. ಅಂದ್ರೆ ಸರ್ ರಾತ್ರಿ ಇಲ್ಲೇ ಬಂದಿದ್ರು ಸರ್. ಅವರು ಇಲ್ಲೇ ಬಂದು ಮತ್ತು ಸಾಕಷ್ಟು ದಣಿವಾಗಿತ್ತಲ್ರಿ, ಹೀಗಾಗಿ ಅವರಿಗೆ ರೆಸ್ಟ್ ಮಾಡ್ತಕ್ಕಂಥ ಸಂದರ್ಭದೊಳಗೆ ಸೆರೆ ಮಾಡಿದ್ರು. ಗಂಗಾಪುರದಿಂದ ಬರುವಾಗ ಮಳೆ ಹತ್ತಿತ್ತು ರೀ ಅವ್ರಿಗೆ. ಆ ಮಳೆಯೊಳಗೆ ನೆಂದು ಬಂದು ಇಲ್ಲಿ ಬರೋಣ, ಇಲ್ಲಿ ಜ್ವರ ಬಂದು ಹೋಗ್ತಾರೆ, ಇಲ್ಲಿ ರೆಸ್ಟ್ ತೊಗೊಂಡು ಅವರಲ್ಲ ಹೆಂಗೆ ಸಿಕ್ಕ್ರಿ? ಹುಡುಕಾಡ್ದ ಇಲ್ಲೇ ಸಿಕ್ಕಾರತ್ತ ಅವರೇ ಹೇಳ್ತೀರಿ, ಹಿಂದೆ ಹಿರಿಯರು ಹೇಳ್ತಿದ್ರಿ. ಬಲವಂತ ಫಡ್ಕೆ ಫಡ್ಕೆ ಇಲ್ಲೇ ಹಿಡ್ದಾರತ್ರಿ. ಅವ ಬಾಗಿಲು ಕಾಯ್ಲಿಕ್ಕತ್ತಾಗ ಅವ ನಿದ್ದೆ ಬರೋಣ ಮನೆಗೆ ಮಲ್ಕೊಂಡಾನ, ಬಂದು ಹಿಡಿದು ಬಿಟ್ರ. ಎಲ್ಲಿ ಮಲ್ಕೊಂಡಿರಿ ಫಡ್ಕೆ ರೀ? ಫಡ್ಕೆ ಇಲ್ಲಿ ಒಳಗೆ ಮಲ್ಕೊಂಡು ಮಲ್ಲೆ ಮಲ್ಕೊಂಡಿರಿ. ಜಾಗನೂ ಇದೆ ಅಂತ ಹೇಳ್ತಾರೆ. ಇದೇ ರೀ ಜಾಗ. 2022ನೇ ಸಾಲಿನೊಳಗಿರಪ್ಪ ಅಂತಂದ್ರೆ ಸ್ವಾತಂತ್ರ್ಯ ಹೋರಾಟಗಾರ
ನಮ್ಮ ಹಳ್ಳಿಗೆ ಬಂದು ಹೋಗಿದ್ದ ಅಂತಕ್ಕಂಥ ಒಂದು ಮಾಹಿತಿ ನಮ್ಮ ಮುಂದೆ ಬರ್ತಕ್ಕಂಥ ಯುವ ಪೀಳಿಗೆಗಳಿಗೆ ಸಿಗಲಿ. ಅವನಿಂದ ಸಾಕಷ್ಟು ಜನ ಈ ದೇಶಕ್ಕಾಗಿ ಏನಾದರೂ ಒಂದು ತಮ್ಮ ಸೇವೆಯನ್ನು ಒದಗಿಸ್ಲಿ ಅಂತಕ್ಕಂಥ ಮಾಹಿತಿಯನ್ನು ಮುಂದಿನ ಜನಕ್ಕೆ ಕೊಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ವಾಸುದೇವ್ ಬಲವಂತರಾಯ ಫಡ್ಕೆ ಅವರ ಒಂದು ಸುಮಾರು ಒಂದು ನಾಲ್ಕು ಕ್ವಿಂಟಲ್ ತೂಕ ಇರತಕ್ಕಂಥ ಒಂದು ಮೂರ್ತಿಯನ್ನು ಏನಪ್ಪ ಅಂತಂದ್ರೆ ಸ್ಥಾಪನೆ ಮಾಡಿದ್ದೀವಿ. ಈ ಸ್ಥಾಪನೆ ಮಾಡ್ತಕ್ಕಂಥ ಸಂದರ್ಭದೊಳಗೆ ನಮ್ಮ ಜಿಲ್ಲೆಯ ಎಲ್ಲ ರಾಜಕಾರಣಿಗಳು, ಸರ್ಕಾರಿ ಅಧಿಕಾರಿಗಳು, ಸಮಾಜ ಸೇವಕರು, ನಮ್ಮ ಸಿಂದಗಿ ತಾಲೂಕಿನ ಎಲ್ಲ ಅಧಿಕಾರಿಗಳು, ರಾಜಕಾರಣಿಗಳು ಎಲ್ಲರೂ ಬಂದು ಭಾಳ ಒಂದು ದೊಡ್ಡ ಮಟ್ಟದೊಳಗೆ ಏನಪ್ಪ ಅಂತಂದ್ರೆ ನಾವೆಲ್ಲ ಸಮಾಜ ಸೇವಕರು ನಿಮ್ಮಂಥ ಒಂದು ಇತಿಹಾಸ ಪ್ರೇಮಿಗಳ ಒಂದು ಸಂಯೋಗದೊಂದಿಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ವಾಸುದೇವ ಬಲವಂತರಾಯ ಫಡ್ಕೆ ಅವರ ಮೂರ್ತಿಯನ್ನು ಜಗತ್ತಿಗೆ ಅನಾವರಣ ಮಾಡಿದ್ದೀವಿ ಸರ್. ಮೊಮ್ಮಗಳು ಬಂದಿದ್ರು ಸರ್, ಅವರಲ್ಲಿ ಕುಟುಂಬ ಬಂದಿತ್ತು. ಅವರು ಕೂಡ ಸಾಕಷ್ಟು ಖುಷಿಯಿಂದ ಈ ಕಾರ್ಯಕ್ರಮದೊಳಗೆ ಭಾಗವಹಿಸಿ ನಮ್ಮ ಹಿರಿಯರ ಸೇವೆಯನ್ನು ನೀವು ಗುರುತು ಮಾಡಿ ಈ ರೀತಿ ಜಗತ್ತಿಗೆ ತೋರಿಸಿದ್ದು ನಮಗೆ ಭಾಳ ಖುಷಿ ಆಯಿತು. ನಾವು ಆವಾಗ ಬರ್ತೀವಿ ಅಂತೇಳಿ ಅವರು ವರ್ಷಕ್ಕೊಮ್ಮೆ ಹಾಗೆ ವಿಸಿಟ್ ಕೊಡ್ತಿರ್ತಾರೆ ಸರ್. ಅವರು ಪುಣೆ ಒಳಗೆ ಇರ್ತಾರೆ ಸರ್. ಮೊನ್ನೆ ಅಷ್ಟೇ ಅವ್ರ ಮೊಮ್ಮಗಳು ಕೂಡ ಹೃದಯಾಘಾತದಿಂದ ಸರಿ ಹೋದರು ಅಂತಕ್ಕಂಥ ಮಾಹಿತಿ ನಮಗೆ ಭಾಳ ಲೇಟಾಗಿ ಗೊತ್ತಾಯಿತು. ಹೀಗಾಗಿ ಅವ್ರ ಪರಂಪರೆ ಪುಣ್ಯ ಒಳಗಿದೆ ಅಂತಕ್ಕಂಥ ಮಾಹಿತಿ ಕೂಡ ನಮಗಿದೆ ಸರ್.